ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್ ನಮ್ಮ ಸೊಸೆ ಹೋಗಿ ಮನೆ ಬಿಟ್ಟು ಮಕ್ಕಳು 3 ಮಂದಿ ಮಕ್ಕಳು ಅವ್ರ ಎಜುಕೇಶನ್ ಏನು ಇನ್ನೂ ಆಗಿಲ್ಲ. ಒಂದು 8ನೇ ಕ್ಲಾಸು 10ನೇ ಕ್ಲಾಸ್ ಒಬ್ಬನು ಪಾಸ್ ಆಗಿದ್ದಾನೆ, ಸೆಕೆಂಡ್ ಇಯರ್ ಒಬ್ಬನು. ಅವ್ರ ಕಾಲೇಜ್ದು ಏನು ಆಗಿಲ್ಲ ಸರ್. ಇವಾಗ ಮಕ್ಕಳು ಬಾಡಿಗೆ ಮನೆ ಬಿಡು ಅಂತ ಇದ್ದಾರೆ. ಇವು ಎಲ್ಲಿ ಹೋಗ್ಬೇಕು? ಇವಾಗ ನಮ್ಮ ನಾದಿನಿ ಮನೆಯಲ್ಲಿ 1 ತಿಂಗಳು ತಿಂತಾ ಇದ್ದೇವೆ. ಅವರು ಇವಾಗ ಅವ್ರ ಕಷ್ಟ ಭಾಳ ಇತ್ತು ಸರ್. ಅವರು ಅಂತ ಇದ್ದಾರೆ ಇವಾಗ ಮಕ್ಕಳು ಏನಾದ್ರೆ ಅವ್ರ ಅಮ್ಮನ ಕರ್ಕೊಂಡು ಬಂದು ಎಲ್ಲನ ಇರ್ರಿ ಅಂತ ಅಂದರು. ಅದಕ್ಕೋಸ್ಕರ ನಾವು ಇಲ್ಲಿ ನ್ಯಾಯ ಕೇಳಕ್ ಬಂದ್ರೆ ಅವ್ರು ಅಕ್ಕಿಗೆ ಏನು ಹೇಳ್ತಾ ಇದ್ದಾರೆ, ಅಕ್ಕಿನ ಮಾತೇ ಕೇಳ್ತಾ ಇದ್ದಾರೆ. ನಮ್ಮ ಮಾತು ಎಲ್ಲೋ ಹೋಗಿ ಇವಾಗ ಬಂದಳ್ರಿ ಸರ್ ಇಲ್ಲಿಗೆ ಬಂದಾರ ಸರ್. ಕಂಪ್ಲೇಂಟ್ ಕೊಟ್ಟಿದ ಮೇಲೆ ಅವನು ವಿನಾಯಕ ಕೋಲ್ಕರ್ ಏನೋ ಅವನ ಹೆಸರು, ಅವನು ಭಾಳ ಕೆಟ್ಟವನಂತ ಸರ್. ಅವನ ಹಿಂದೆ ಹೋಗ್ಬಿಟ್ಟಾಳೆ. 1 ತಿಂಗಳಾಯ್ತು ಸರ್ ಹೋಗಿ. ಆದ್ರೂ ಇವಾಗ ಬಂದಾಳೆ. ನಾವು ನಿನ್ನೆ DC ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದೇವೆ. ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ನಮ್ಮ ಗಂಡಂದು ನಮ್ಮ ಮಗನ್ ಕೊಟ್ಟೇವೆ. ನಮ್ಮ ಮಗಳು ಅದು ಇವಾಗ ಇಕ್ಕಿ ಕೊಟ್ಟೇವೆ. ಮಕ್ಕಳನ್ನು ನನಗೆ ನೋಡ್ಕೋತಾಳಂತ. ಇಲ್ಲ ಇವಾಗ ತೀರ್ಕೊಂಡು ಇವಾಗ 6ನೇ ವರ್ಷ 7 ವರ್ಷನಲ್ಲಿ ಬೀಳ್ತೈತೆ. ಈಕಿಗೆ ಸಿಕ್ಕೈತೆ. ಇವ್ರು ಏನಂತಾರೆ, ನಾನು ಇವಾಗ ಕೆಲ್ಸಕ್ಕೆ ಹೋದಂಗೆ 1 ತಿಂಗಳಾಯ್ತು, ಮಕ್ಕಳದ್ದು ಏನಿಲ್ಲ, ಊಟ ಗೀಟ ಮನೆ ಬಾಡಿಗೆ ಇವಾಗ ಎಲ್ಲ ಸಾಲ ಮಾಡಿ ಹೋಗಿದ್ದಾಳೆ ಸರ್. ಅವರೆಲ್ಲ ಮನೆಗೆ ಬರ್ತಾ ಇದ್ದಾರೆ. ಮನೆಗೆ ಬಾ ಅಂದ್ರೆ ನಾನು ಬರೋಂಗಿಲ್ಲ ಅವ್ನು ಬಿಟ್ಟು. ಮತ್ತು ನಾವು ಅಂದ್ವಿ ಆಗಲಿ ತಗೋ, ನಾವೇ ನಿನ್ನ ಜೊತೆಲಿ ಬರ್ತೀವಿ, ಇನ್ನೆಲ್ಲಿರ್ತಿ ಅವನ ಹಿಂದೆ ಯಾವನೋ ಇಟ್ಕೊಂಡಾಳಲ್ಲ ಅವನ ಹಿಂದೆ ಹೋಗ್ತಾಳಂತೆ. ಬ್ಯಾಡಂತೆ ಮಕ್ಕಳು. ಮಕ್ಕಳು ಬ್ಯಾಡಂತೆ. ಅದಕ್ಕೋಸ್ಕರ ನಾವು ಅಂತೇವೆ ಮಕ್ಕಳು ಕರ್ಕೊಂಡು ಇವಾಗ ಎಲ್ಲಿ ಹೋಗ್ಬೇಕು ನಾವು ಹೇಳ ಅಂತಂದ್ರೆ ನಿನ್ನ ಜೊತೆಲೆ ಬರ್ತೇವೆ ಅಂದ್ವಿ. ಇವಾಗ ಅಂದ್ರೆ ಇಲ್ಲ, ನೀವು ಬಾಡಿಗೆ ಮನೆಯಲ್ಲಿ ಇರ್ರಿ, ನಾನು ಮಂಗಳವಾರ ಬಂದು ಎಲ್ಲ ಇದು ಬಾಡಿಗೆ ಕಟ್ತೇನೆ, ರಾಷನ್ ತಂದು ಹಾಕ್ತೇನೆ, ನೀವು ಅಲ್ಲಿ ಇರ್ರಿ, ಮಕ್ಕಳದು ಎಲ್ಲ ಫೀಸ್. ಮತ್ತೆ ಮಕ್ಕಳಿಗೆ ಅಂದಳು, ನಾವು ಮಂಗಳವಾರ ಬಂದು ನಿಮ್ಮ ಕಾಲೇಜ್ ಫೀಸ್ ಕಟ್ತೇನೆ, ಆಮೇಲೆ ನಾನು ಬಂದು ಮಾತಾಡ್ತೇನೆ ನಿಮ್ಮ HM ಮತ್ತೇಲೆ ಅಂತ ಅಂದಳು. ಮಕ್ಕಳು ಬೇಡ, ನನ್ಗೆ ಅವನೇ ಬೇಕು. ಅವನಿಗೂ 4 ದಿವಸ ಅವನ ಹತ್ತಲ್ಲಿ ಇರ್ತಾಳಂತೆ, 4 ದಿವಸ ನಮ್ಮ ಮನೆಯಲ್ಲಿ ಇರ್ತಾಳಂತೆ. ಇವಾಗ ಪೊಲೀಸ್ ಸ್ಟೇಷನ್ನಲ್ಲಿ ಇವಾಗ ಹೇಳಿದ್ದಾಳೆ, ಮಕ್ಕಳು ಅಮ್ಮನ ಬಿಡ್ತಾ ಇಲ್ಲ. ಇವ್ರು ಪೊಲೀಸ್ ಅವ್ರು ಏನಂತ ಇದ್ದಾರೆ, ಇಲ್ಲಮ್ಮ ನೀವು ಅಕ್ಕಿ ಹೋಗ್ಲಿ, ನಿಮ್ಗೆ ಎಲ್ಲಿ ಬಿಡೋದು ನಾವು ಅಲ್ಲಿ ಬಿಡ್ತೇವೆ ಅಂದ್ರೆ ಎಲ್ಲಿ ಬಿಡ್ತಾರೆ ಸರ್ ಅವರು? ಎಲ್ಲಿ ಬಿಡ್ತಾರೆ ಹೇಳಿ? ನಾವು ಎಲ್ಲಿ ಹೋಗಿ ಸಾಯ್ಬೇಕು ಇವಾಗ? ಅದಕ್ಕೋಸ್ಕರ ನಮ್ಗೆ ಇಷ್ಟು ವಿಷ ಕೊಟ್ರೆ ನಾವು ಇಲ್ಲೇ ಕುಡಿದು ಸತ್ತು ಬಿಡ್ತೇವೆ. ನಮ್ಮ ಮಕ್ಕಳು 3 ಜನಕ್ಕೆ ತಗೊಂಡು. ಇಂಥ ಯಾರಿಗೂ ಬರಬಾರ್ದು ನೋಡಿ ಸರ್, ಇಂಥ ಕಷ್ಟ ಯಾವ ಹೆಂಗಸರಿಗೂ ಬರಬಾರ್ದು, ಯಾವ ಮಕ್ಳಿಗೂ ಬರಬಾರ್ದು. ಹಂಗೆ ಮಾಡ್ರಿ ಸರ್. ಇಂಥ ಸುಳ್ಳೇರಿದ್ರೆ ಹಿಂಗೆ ಆಗೋದು. ಅವ್ರು ಏನು ಕಂಪ್ಲೇಂಟ್ ತಗೋತಾ ಇದ್ದಾರೆ, ಮಿಸ್ಸಿಂಗ್ ಅಂತ ಬರೆದು ಕೊಟ್ಟಿವಿ. ಇವಾಗ ಮತ್ತೆ ಬಂದಿವಿ, ಮತ್ತೆ ಏನು ಬರೆದ್ರು, ನೀವೆಲ್ಲ ಮಾತಾಡ್ರಿ, ನೀವೆಲ್ಲ ಮಾತಾಡಿದ ಮೇಲೆ ನಾವು ಹೇಳ್ತೇವಂದ್ರೆ ಏನು ಹೇಳಿದ್ರಿ? ಆಕಿನ ಮರ್ಜಿ, ಆಕಿ ಹೋಗ್ತಾ ಇದ್ದಾಳೆ, ನೀವೇನು ಮಾಡ್ತೀರಿ? ಆಕಿನ ತಗೊಂಡು ಹೋಗಿದ್ರಲ್ಲ ಸಾಕೋರು, ಹಂಗೆ 1 ತಿಂಗಳು ನೋಡಿದ್ದಾರೆ, ಇನ್ನೂ ನೋಡ್ಕೊಂತ ಹೋಗ್ರಂದ್ರೆ ಬೇರೆಯವ್ರ ಮನೆಯಲ್ಲಿ ಎಷ್ಟು ದಿವಸ ಇರ್ತೇವೆ ಅಂತ ಇದ್ದಾರೆ. ನನ್ನ ಹೆಸರು ಸುಭದ್ರ ಸರ್. ನನ್ನ ಹೆಸರು ಯಶವಂತ್ ಅಂತ. ನಮ್ಮ ಇಬ್ರು ತಮ್ಮವ್ರು ಅದಾರ. ಸೆಕೆಂಡ್ ತಮ್ಮ ಅವನ ಹೆಸರು ವಿಘ್ನೇಶ್ ಅಂತ, ನಮ್ಮ 3ನೇ ತಮ್ಮ ಅವನ್ ಸಿದ್ಧಾರ್ಥ ಅಂತ, ನಮ್ಮ ಮಮ್ಮಿನ ಹೆಸರು ಉಮಾವತಿ ಅಂತ. ಆಕಿ ಓಡೋಗಿದ್ದಾರೆ ಸರ್, ಅಂದ್ರೆ ಬಿಟ್ಟು ಹೋಗಿದ್ದಾಳೆ ನಮ್ಮನ್ನ. 1 ತಿಂಗಳಾತ್, ಇವತ್ತಿಗ 1 ತಿಂಗಳಾತ್ರಿ. ಆಕಿ ಬೇರೆಯವನ ಜೊತೆ ಹಿಡಿದಲ್ಲಿ ಎಲ್ಲ ಇಲ್ಲಿ ಸಾಲ ಎಲ್ಲ. ಮತ್ತ ಅವ್ ಹುಡುಗ ಅದನ್ಲ, ಅವಂಗ ಮದ್ವೆ ಆಗೈತೆ ಸರ್. ಅವಂಗ ಡೈವರ್ಸ್ ಆಗಿಲ್ಲ. ಆದ್ರೂ ಈಕಿಂದ ಹೋಗಿ ಡ್ರೈವರ್ಸ್ ಆದ್ಮೇಲೆ ಮದ್ವೆ ಆಗ್ತೀನಿ ಅಂತ ಈಕಿ ಹೇಳತ್ತಾಳ ಸರ್. ಅದೇ ಮತ್ತ ನಮಗ್ ಬರ್ಕೊಡ್ತೀನಿ ಅನ್ನತ್ತಾಳ. ಆಕಿನ್ ಲೋನೇ ಹೋಗ್ತದೆ ಸರ್. ಎಲ್ಲ ಲೋನ್ ನಾ ಮೊನ್ನೆ ಓದಿ ಇನ್ಕ್ವೈರಿ ಮಾಡಿದಾಗ 29,500 ಮೈನಸ್ದಾಗ ಐತ್ರಿ. ಆಕಿ ಸ್ಯಾಲ್ರಿ ಬಂದಿಲ್ಲ, ಏನ್ ಬಂದಿಲ್ರಿ. ನಮಗ್ ಹೇಳಿದ್ಲು 8 ತಿಂಗಳು ಸ್ಯಾಲ್ರಿ ಬಂದಿಲ್ಲ ಅಂತ ಹೋಗಿನ ತಿಂಗಳು. ನಮ್ ಮತ್ತ ಗಾಡಿ ಗಿರ್ವಿ ಇಟ್ಟ ರೊಕ್ಕ ತಗೊಂಡ್ ಹೋಗಿದ್ದಾಳ ಸರ್. ಹಿಂಗೆಲ್ಲ ಮಾಡಿದಾಳ ಸರ್. ಸರ್ ಪಪ್ಪ ಇಲ್ರಿ, ಅವ್ರು ತೀರ್ಕೊಂಡ್ 8 ವರ್ಷ ಆತ್ರಿ. ಅವ್ರದ ಜಾಬ್ ಇವ್ರಿಗೆ ಬಂದೈತ್ರಿ, ಮಮ್ಮಿ ಅವ್ರಿಗೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಗ್ರೂಪ್ ಡಿ ಅಂತ ವಡಗಾವ್ ಇದ್ರೊಳಗೆ ಮಾಡ್ತಾರೆ ಅಟೆಂಡರ್. ಅದೇ ಸರ್, ಅವ್ರಿಗೆ ಕನಕರ ಇರ್ಬೇಕು ಸರ್. ನಾ ಅದು ನಾಚಿಕೆ ಬಿಟ್ಟು ಹೇಳಿದೀನಿ ಸರ್, ನೀವ್ ಇರ್ರಿ ಮನ್ಯಾಗ, ನಾ ಕೆಲ್ಸಕ್ಕೆ ಹೋಗಿ ನಿಮ್ಮನ್ನ ಸಾಕ್ತೀನಿ, ಬರೀ ನೀವ್ ಯಾರ ಜೋಡಿ ಹೋಗ್ಬೇಡ್ರಿ. ಅದು ಕೂಡ ನಾಚಿಕೆ ಬಿಟ್ಟು ಹೇಳಿದ್ನಿ. ಇನ್ನೇನ್ ಹೇಳ್ಬೇಕು ಹೇಳ್ರಿ ಸರ್. ಅವ್ರ ಮನಿಗ್ ಬಂದ್ರ 1 ವಾರ ನಮ್ ಜೋಡಿ ಇರ್ತಾರಂತ, 4 ದಿನ ಅವ್ನ ಜೋಡಿ ಇರ್ತಾರಂತ. ನಾವ್ ಅದೇ ಅನ್ನತ್ತೀವಿ ಸರ್. ಅವ್ನ್ ಮದ್ವಿ ಮಾಡ್ಕೊಂಡ್ ಇಡ್ರಿ, ಹಂಗಿಲ್ಲ ಅನ್ನತ್ತಾರ. ಮದ್ವಿ ಇಲ್ಲ, ಅವನ ಜೋಡಿ ಹಂಗೆ ಇರ್ತಾಳ ಸರ್.
ಕೆಟ್ಟ ಅಂದ್ರೆ ಇವಾಗೆಲ್ಲ ಬಿಟ್ಟು ನಿಂತೀವಿ ನೋಡ್ರಿ ಸರ್, ಮರ್ಯಾದೆ ಎಲ್ಲ ಬಿಟ್ಟು ನಿಂತೀವಿ ಇವಾಗ. ನಮಗೆ ಯಾರು ನ್ಯಾಯ ಕೊಡ್ಸವಲ್ರಿ ಸರ್, ಏನ್ ಮಾಡೋದು ಹೇಳ್ರಿ? ಹಾ ಸರ್. ಸರ್ ತಾಯಿ ಬಂದ್ರು ನಾ ಅವ್ರ ಮನೆಗ್ ಕುಂತ ನಂದು ಎಜುಕೇಶನ್ ಬಿಟ್ಟು ನಾ ದುಡಿತೀನಿ ಸರ್. ನಾ ಅದು ನಾಚಿಕೆ ಬಿಟ್ಟು ಹೇಳತ್ತೀನಿ ಸರ್. ಅವ್ರು ಬಂದ್ರು ಕೂಡ ಯಾವ ಮನುಷ್ಯ ಯಾರು ಗೊತ್ತೇ ಇಲ್ರಿ ಸರ್. ಅವ್ನ್ ಕರ್ಕೊಂಡ್ ಬರೋಲ್ ನಮ್ಮ ಮಮ್ಮಿಗೆ ಎಲ್ಲ ಗೊತ್ತೈತ್ರಿ ಅಲ್ಲಿ ಒಳಗೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅದಾರ ನಮ್ಮ ಮಮ್ಮಿ, ಅವ್ರಿಗೆಲ್ಲ ಗೊತ್ತೈತಿ. ನಾ ಅವ್ನ್ ತರೋದಿಲ್ಲ, ಅವ್ನ್ ತಂದ್ರ ಸಾಯಿಸ್ತೀವಿ. ನಾ ಎದಕ್ ಸಾಯಿಸ್ಬೇಕು ಸರ್? ನಮ್ಮ ಮಾಮವ್ರ ಮನೆಗದಿ, ಅವ್ರ ಮಾಮವ್ರಂತ ಎಷ್ಟು ದಿನ ನೋಡ್ತಾರೆ ಹೇಳ್ರಿ? ನಮ್ಮ ಮಮ್ಮಿನವ್ರ ಅಕ್ಕ ಅವ್ರ ಕಡೆ 7 ಲಕ್ಷ ತಗೊಂಡಾರ್ರಿ, ಅದೇ ತೀರ್ಸವ್ರಿ. ಅವ್ರ ಎಷ್ಟು ನಮ್ಮ ಮಾಮ ನಮ್ಮ ಅತ್ತಿ ಅಂತ ಎಷ್ಟು ದಿನ ಅವ್ರು ನೋಡ್ತಾರ್ರಿ ಸರ್? ಒಂದು 20-25-30 ಇರ್ತೈತಿ ಸರ್. ಎದ್ರ ಸಲುವಾಗಿ ನಮಗೂ ಗೊತ್ತಿಲ್ರಿ. ನಮೀಗ ಮೊನ್ನೆ ಎಲ್ಲ ಇನ್ಕ್ವೈರಿ ಮಾಡಿದಾಗ ಎಲ್ಲ ಗೊತ್ತೈತಿ ಸರ್. ಎಲ್ಲ ಸಾಲದವ್ರಗ ನಂದು ಫೋನ್ ನಂಬರ್ ಕೊಟ್ಟೋಗಿದ್ದು ನಮ್ಮ ಅಮ್ಮ ಅವರೇ ಮಾಡಿದ್ ಸರ್. ಸರ್ ಇವಾಗ ಬ್ಯಾಂಕ್ ಲೋನ್ ಅವ್ರ ಹೆಸರು ಮ್ಯಾಗ ಇಲ್ಲದ್ರೆ ಯಾರ ಹೆಸರು ಮ್ಯಾಗ ಇರ್ತೈತ್ರಿ ಸರ್? ಏನೋ ಗೊತ್ತಿಲ್ರಿ. ಎಲ್ಲ ಮಾಡಿದ್ಮ್ಯಾಗ ನಾವು ಮೊನ್ನೆ ಎಲ್ಲ ಹೋಗಿ ಇನ್ಕ್ವೈರಿ ಮಾಡಿದಾಗ ಎಲ್ಲ ಗೊತ್ತಾಗೈತಿ. ಎಲ್ಲ ಸಾಲದವ್ರು ಎಲ್ಲ ಫೋನ್ ಮಾಡ್ತಿದ್ರ, ಅವಾಗ ಗೊತ್ತಾಗೈತಿ ಸರ್. ಸರ್ ಪೇಮೆಂಟ್ ಪ್ರೂಫ್ ಐತ್ರಿ ಹಾಕಿದ್ದ ಫೋನ್ ಜೊತೆಕ 1 ತಿಂಗಳಾತ್ರಿ. ಇವತ್ತಿಗೆ ಹೋಗಿಂದ 15ಕ್ಕೆ ಸರ್. ಏನ್ ಹೇಳಿಲ್ರಿ ಸರ್. ಬಾಡಿಗೆ ಮನೆಗಿದ್ದು ಮಂತ್ಲಿ ಪೇಮೆಂಟ್ 6000 ಸರ್ ಬಾಡಿಗೆ ರೆಂಟ್. ಮತ್ ನಮೀಗ 1 ತಿಂಗಳ ಸರ್ ನಾವು ಉಪ್ಪಿನಕಾಯಿ ಅನ್ನ ತಿಂತೀವಿ ಸರ್. ಇನ್ನ ತನಕ ನಮ್ಮ ಅಮ್ಮವ್ರ ಮನೆಗೆ ತಿನ್ನಕ್ಕೂ ನಾಚಿಕೆ ಆಗ್ತೈತ್ರಿ. ಅವ್ರು ನೋಡ್ತಾರ್ರಿ, ಅವ್ರು ಎಷ್ಟು ದಿನ ಅಂತ ನೋಡ್ತಾರ? ಬಾಡಿಗೆ ಮನೆಯಿಂದ ಹೊರಗೆ ಹಾಕಿದಾರ್ರಿ. ನಮ್ ಸಾಮಾನೆಲ್ಲ ಅಲ್ಲಿ ಮ್ಯಾಲೆ ಇದ್ರ ಕಡೆ ಹಾಕಿವಿ ಸರ್, ನಮ್ಗೆ ಗೊತ್ತಿದ್ದ ಅವ್ರ ಕಡೆ. ನಮ್ಮ ಮಾಮವ್ರ ಮನೆಗೆ ಎಷ್ಟು ದಿನ ಇರ್ಬೇಕು ಹೇಳ್ರಿ? ನಮ್ಮ ನಾ ಅವ್ರು ಬಂದಿದ್ರ ನಾ ನಾಚಿಕೆ ಬಿಟ್ಟು ಹೇಳತ್ತೀನಿ ಸರ್. ನಾನೇ ದುಡ್ಡು ಸಾಕ್ತೀನಿ ಅನ್ನತ್ತೀನಿ ಅವ್ರಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.